ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೀರಾ? ಸ್ಮಾರ್ಟ್ ಚಾಯ್ಸ್. ಯಾಕೆಂದರೆ 2030 ಅಷ್ಟರಲ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ರೋಲ್ ಯಾವುದಿರುತ್ತೆ ಅಂತಂದರೆ ಆಗಿರುತ್ತೆ. ಆ್ಯಂಡ್ ಇವರು ಹೈಯೆಸ್ಟ್ ಪೇಯ್ಡ್ ಇಂಜಿನಿಯರ್ಸ್ ಕೂಡ ಆಗಿರ್ತಾರೆ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸೈಟಿಂಗ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ರೋಡ್ ಮ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ್ಯಾವ ರೋಲ್ಸ್ ಇರುತ್ತೆ, ಅದಕ್ಕೆಲ್ಲ ರೋಡ್ ಮ್ಯಾಪ್ ಏನು, ಎಲ್ಲನೂ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾವ ರೀಸನ್ಗೆ ಕಲಿಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಯಾವುದೇ ಆ್ಯಪ್ಸ್ ನೋಡ್ತಾ ಇರ್ಬೋದು ಅಥವಾ ಯಾವುದೇ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ನ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಇಂಟಿಗ್ರೇಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ಗೂಗಲ್ ಮ್ಯಾಪ್ ತೊಗೊಂಡ್ರೆ ನಿಮ್ಮ ಪಾತ್ನ ಸರ್ಚ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ನೀವು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದರದೆಲ್ಲ ನಿಮಗೆ ಕಾಂಟೆಂಟ್ ಬರೋದು ಕೂಡ ರೆಕಮೆಂಡೇಶನ್ ಇಂದಾನೇ ಆಗಿದೆ. ಆ್ಯಂಡ್ ನೀವೇನಾದರೂ ಜಾಬ್ಸ್ಗೆ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ರೆಸ್ಯೂಮ್ನು ಕೂಡ ಏನೇ ಶಾರ್ಟ್ ಲಿಸ್ಟ್ ಮಾಡ್ತಾ ಇದೆ. ಆ್ಯಂಡ್ ನೀವು ಯೂಟ್ಯೂಬಲ್ಲಿ ತಮ್ನೇಲ್ಸ್ನ ನೋಡ್ತಿರ್ಬೋದು, ಅದೆಲ್ಲ ಜನರೇಟೆಡ್ ಆಗೋಗಿದೆ. ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ರೀಸನ್ ಏನು ಅಂತಂದರೆ, ಎಲ್ಲ ಕಂಪನಿಗಳು ಕೂಡ ಅವ್ರ ಕಂಪನಿಗಳಲ್ಲಿ ಏನೇ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಆ್ಯಂಡ್ ನೀವು ಕೂಡ ನೋಡ್ತಾ ಇರ್ತೀರಾ, ಮೆಟಾದವ್ರಾಗಿರ್ಬೋದು, ಗೂಗಲ್ ಅವರಾಗಿರ್ಬೋದು, ಕ್ರೋಸ್ ಟುಗೆದರ್ ಅವ್ರು ಇಂಜಿನಿಯರ್ಸ್ಗೆ ಪೇ ಮಾಡ್ತಿದ್ದಾರೆ. ಬಟ್ ನಮ್ಮ ಪ್ರಾಬ್ಲಮ್ ಏನು ಅಂತಂದರೆ, ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲಿ ಕಲಿಬೇಕು, ಹೇಗೆ ಕಲಿಬೇಕು ಅನ್ನೋದೊಂದು ರೋಡ್ ಮ್ಯಾಪೇ ಇರಲ್ಲ. ಸೊ ನೀವೇನಾದರೂ ಇಂಜಿನಿಯರ್ ಆಗಬೇಕು ಅಂತಂದ್ರೆ ನಿಮಗೆ ಬೇಕಾಗಿರೋದು ಇದೊಂದೇ ರೋಡ್ ಮ್ಯಾಪ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಇಂಜಿನಿಯರಿಂಗ್ನ 2 ಡಿಫ್ರೆಂಟ್ ಟೈಪ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒನ್ ಯಾವುದು ಅಂತಂದರೆ ವಿತ್ ಕೋಡಿಂಗ್, ಸೆಕೆಂಡ್ ಒನ್ ಯಾವುದು ಅಂತಂದರೆ ವಿತೌಟ್ ಕೋಡಿಂಗ್. ಓಕೆನಾ? ಸೊ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು. ಕೋಡ್ ಅಂತ ಬರ್ತಿದ್ದೀನಿ, ಇನ್ನೊಂದು ಕಡೆ ನೋ ಕೋಡ್ ಅಂತ ಬರ್ತಿದ್ದೀನಿ ಅಲ್ವಾ? ಸೊ ವಿತ್ ಕೋಡಿಂಗ್ ಅಂತಂದರೆ ಇದರಲ್ಲಿ ನಮಗೆ ಸ್ವಲ್ಪ ಕೋಡಿಂಗ್ ನಾಲೆಡ್ಜ್ ಬೇಕಾಗಿರುತ್ತೆ. ವಿತೌಟ್ ಕೋಡಿಂಗ್ ಅಂತಂದರೆ ನಮಗೆ ಏನು ಕೋಡಿಂಗ್ ನಾಲೆಡ್ಜ್ ಇಲ್ಲದೆ, ಯಾರು ಕೋಡ್ನ ಬರೆಯೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ವಿತೌಟ್ ಕೋಡಿಂಗ್ ರೋಲ್ಸು ಕೂಡ ಇದೆ. ಓಕೆನಾ? ವಿತ್ ಕೋಡಿಂಗಲ್ಲಿ ನಮ್ಗೆ ಅಗೇನ್ 3 ಟೈಪ್ಸ್ ಬರುತ್ತೆ. ಯಾವ್ಯಾವುದು ಅಂತಂದರೆ ಕೋರ್ ಇಂಜಿನಿಯರ್ ಆಗಿರ್ಬೋದು, ಅಪ್ಲಿಕೇಶನ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ಇನ್ಫ್ರಾ ಇಂಜಿನಿಯರ್ ಆಗಿರ್ಬೋದು. ಈ 3 ಅಂಡರ್ ಕೋಡಿಂಗಲ್ಲಿ ಬರುತ್ತೆ. ಇನ್ನೊಂದು ಯಾವುದು ಅಂತಂದರೆ ಸ್ಟ್ರಾಟಜಿ ಇಂಜಿನಿಯರ್ ಅಂತ ಕರಿತೀವಿ. ಇವ್ರನ್ನ ನಾವು ಗವರ್ನೆನ್ಸ್ ಇಂಜಿನಿಯರ್ ಅಥವಾ ಎಥಿಕಲ್ ಇಂಜಿನಿಯರ್ ಅಂತಲೂ ಕೂಡ ನಾವು ಕರಿತೀವಿ. ಇದರಲ್ಲಿ ಏನು ಅಂತಂದರೆ ನಮಗೆ ಕೋಡಿಂಗ್ ನಾಲೆಡ್ಜ್ ಬೇಕಾಗಿರಲ್ಲ. ಓಕೆನಾ? ಸೊ ಇದೆರಡು ವೈಡರ್ ಟೈಪ್ಸ್ನ ನಾನು ಫಸ್ಟ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈ ಟೈಪ್ಸ್ ಅಂಡರು ಕೂಡ ನಮಗೆ ಡಿಫ್ರೆಂಟ್ ರೋಲ್ಸ್ ಬರುತ್ತೆ. ಓಕೆನಾ? ಸೊ ನಾವಿವಾಗ ಏನು ಮಾಡೋಣ ಅಂತಂದರೆ ಒಂದೊಂದಾಗಿ ಈ ಟೈಪ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೊ ಓಕೆನಾ? ಸೊ ನಾವು ಫಸ್ಟು ಸ್ಟಾರ್ಟ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ ಕೋರ್ ಇಂಜಿನಿಯರ್. ಕೋರ್ ಇಂಜಿನಿಯರ್ಸ್ನ ನಾವು ML ಇಂಜಿನಿಯರ್ಸ್ ಅಂತಲೂ ಕರಿತೀವಿ. ನೀವು ನೋಡಿರ್ಬೋದು ಅಲ್ವಾ, ಕೋರ್ ಇಂಜಿನಿಯರ್ಸ್ನ ಲೈಕ್ ಓಪನ್ ಎಲ್ಲ ಹೈರ್ ಮಾಡ್ತಾರೆ ರಿಸರ್ಚ್ ಸೈಂಟಿಸ್ಟ್ ಆಗಿ, ಅಥವಾ ಯಾರು ಮಾಡೆಲ್ನ ಬಿಲ್ಡ್ ಮಾಡ್ತಾರೆ, ಯಾರು ಮಾಡೆಲ್ನ ಡೆವಲಪ್ ಮಾಡ್ತಾರೆ, ಅವರನ್ನು ನಾವು ಕೋರ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಓಕೆನಾ? ಆ್ಯಂಡ್ ಇದ್ರದ್ದು ಡೆಫಿನಿಷನ್ನ ನಾವು ನೋಡಿದ್ರೆ, ಯಾರು ಮಾಡೆಲ್ಸ್ನ ಡೆವಲಪ್ ಮಾಡ್ತಾರೆ, ಯಾರು ಮಾಡೆಲ್ಸ್ನ ಬಿಲ್ಡ್ ಮಾಡ್ತಾರೆ, ಯಾರು ಮಾಡೆಲ್ಸ್ನ ಟೆಸ್ಟ್ ಮಾಡ್ತಾರೆ, ಅಥವಾ ಯಾರು ಹೊಸ ML ಆರ್ಕಿಟೆಕ್ಚರ್ಸ್ ಬಗ್ಗೆ ವರ್ಕ್ ಮಾಡ್ತಾರೆ, ಅವರನ್ನು ನಾವು ಕೋರ್ ML ಇಂಜಿನಿಯರ್ಸ್ ಅಂತ ಕರಿತೀವಿ. ಓಕೆನಾ? ಇವರನ್ನು ನಾವು ML ಇಂಜಿನಿಯರ್ಸ್ ಅಥವಾ ಮಷಿನ್ ಲರ್ನಿಂಗ್ ಇಂಜಿನಿಯರ್ಸ್ ಅಂತಲೂ ಕೂಡ ಕರಿಬೋದು. ಓಕೆನಾ? ಇಲ್ಲಿ ನಾವು ನೋಡೋದಿದ್ರೆ ಡಿಫ್ರೆಂಟ್ ರೋಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ML ಇಂಜಿನಿಯರ್ಸ್ ಬರುತ್ತೆ, ಡೇಟಾ ಸೈಂಟಿಸ್ಟ್ ಬರುತ್ತೆ, ರಿಸರ್ಚ್ ಸೈಂಟಿಸ್ಟ್ ಬರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ರಿಸರ್ಚ್ ಸೈಂಟಿಸ್ಟ್ಗೆ ತುಂಬ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ. ಯಾಕೆಂತಂದರೆ ಇವ್ರದ್ದು ರೋಲ್ ಅಷ್ಟು ಈಸಿ ಇರಲ್ಲ. ಇವ್ರಿಗೆ ನಾಲೆಡ್ಜ್ ಇಷ್ಟು ಬರಬೇಕು ಅಂತಂದರೆ ಅವರಷ್ಟೇ ಹಾರ್ಡ್ ವರ್ಕ್ ಹಾಕಬೇಕು. ಯಾಕೆಂದರೆ ನಿಮ್ಗೆ ಗೊತ್ತಲ್ವಾ, ಲೈಕ್ ML ಇಂಜಿನಿಯರ್ಸ್ ಅಂದರೆ ಇವರು ಹೆವಿ ಆನ್ ಮ್ಯಾಥ್ಸ್. ಓಕೆನಾ? ಸೊ ನೀವೇನಾದರೂ ಕೋರ್ ML ಇಂಜಿನಿಯರಿಂಗ್ನ ಚೂಸ್ ಮಾಡಬೇಕು ಅಂತಂದರೆ ನಿಮಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ ಇರಬೇಕು. ಓಕೆನಾ? ಆ್ಯಂಡ್ ನಿಮಗೆ ರಿಸರ್ಚ್ ಫೀಲ್ಡಲ್ಲೂ ಕೂಡ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ಚೂಸ್ ಮಾಡ್ಬೋದು. ಓಕೆನಾ? ಸೊ ಯಾರಿಗೆ ಮ್ಯಾಥ್ಸ್ ಇಷ್ಟ ಇರುತ್ತೆ, ಯಾರಿಗೆ ರಿಸರ್ಚ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವರು ಈ ಪಾತ್ನ ಚೂಸ್ ಮಾಡ್ಬೋದು. ಇದ್ರದ್ದು ರೋಡ್ ಮ್ಯಾಪ್ಸ್ನ ನಾವು ನೋಡಬೇಕು ಅಂತಂದರೆ ಫಸ್ಟ್ ಒನ್ ಯಾವುದು ಅಂತಂದರೆ ಪೈಥಾನ್ ಕಲಿಬೇಕು. ನಾನು ಯಾವುದೇ ರೋಲ್ಸ್ ಎಕ್ಸ್ಪ್ಲೇನ್ ಮಾಡಲಿ, ಇನ್ ದಿ ಫ್ಯೂಚರ್ ರೋಲ್ಸಲ್ಲೂ ಕೂಡ ಎಸ್ಪೆಷಲಿ ಅಂತ ಬಂದರೆ ನೀವು ಪೈಥಾನ್ನ ಕಲೀಲೇಬೇಕು. ಯಾಕೆಂದರೆ ನೀವು C++ ಕಲಿತ್ರೆ ಅಥವಾ ಜಾವಾ ಕಲಿತ್ರೆ ಅದರಲ್ಲಿ ತುಂಬ ಲೈಬ್ರರೀಸ್ ಇಲ್ಲ, ನಿಮಗೆ ಸಪೋರ್ಟೇ ಮಾಡಲ್ಲ ಈ ರೋಲ್ಸ್ಗೆ ಪ್ರಿಪೇರ್ ಆಗೋದಕ್ಕೆ. ಸೊ ನಿಮಗೆ ತುಂಬ ಕಷ್ಟ ಆಗುತ್ತೆ. ಜಾವಾ ಸ್ಕ್ರಿಪ್ಟ್ ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ ಜಾವಾನು ಕೂಡ ಏನೋ ರಿಲೇಟೆಡ್ ಲೈಬ್ರರೀಸ್ನ ಬಿಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಲಾರ್ಜೆಸ್ಟ್ ಕಮ್ಯುನಿಟಿ ಇರೋದ್ರಿಂದ ಪೈಥಾನ್ ಜೊತೆನೇ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಅದಾದಮೇಲೆ ನೀವು ಮ್ಯಾಥ್ಸ್ನ ಕಲಿಬೇಕು. ಮ್ಯಾಥ್ಸ್ ಅಂತಂದರೆ ಬೇಸಿಕ್ ಮ್ಯಾಥ್ಸ್ ಅಲ್ಲ, ಕ್ಯಾಲ್ಕುಲಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಈ ಥರ ಲೀನಿಯರ್ ಆಲ್ಜಿಬ್ರಾ ಆಗಿರ್ಬೋದು, ಈ ಥರ ಮ್ಯಾಥ್ಸ್ನ ನೀವು ಆ್ಯಸ್ ಅ ಪ್ರೀ ರಿಕ್ವಿಸೈಟ್ ಈ ರೋಲ್ಗೆ ಕಲಿಬೇಕಾಗುತ್ತೆ. ಓಕೆನಾ? ಮ್ಯಾಥ್ಸ್ ಕಲ್ತಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಡೇಟಾ ಪ್ರಿಪ್ರೇಷನ್ ಅಂತ ಬರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ರಾ ಡೇಟಾ ಇದೆ, ಆ ರಾ ಡೇಟಾನ ಮಾಡೆಲ್ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನೀವು ಆ ಡೇಟಾನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಆ ಡೇಟಾ ಪ್ರಿಪರೇಷನ್ ಬಗ್ಗೆನೂ ಸ್ವಲ್ಪ ನೀವು ಕಲ್ತ್ಕೋಬೇಕು. ನಾವು ಅದನ್ನು ಡೇಟಾ ಸ್ಟ್ಯಾಂಡರ್ಡೈಸೇಷನ್ ಅಂತ ಕರಿತೀವಿ. ಓಕೆನಾ? ಆ ಡೇಟಾ ಸ್ಟ್ಯಾಂಡರ್ಡೈಸೇಷನ್ ಅಥವಾ ಡೇಟಾ ಹ್ಯಾಂಡ್ಲಿಂಗ್ನ ಕಲ್ತಾದ್ಮೇಲೆ ಆ ಡೇಟಾನ ನೀವು ನೋಡಬೇಕಲ್ವಾ, ಅದು ಯಾವ ಥರ ಇದೆ ಅಂತ.
ಅಥವಾ ನೀವು ಅದ್ರದ್ದು ಇನ್ಸೈಟ್ಸ್ನ ನೋಡಬೇಕಲ್ವಾ, ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಡೇಟಾ ವಿಜುವಲೈಸೇಷನ್ನು ಕೂಡ ಕಲಿಬೇಕಾಗುತ್ತೆ. ಓಕೆನಾ, ಇದಿಷ್ಟು ಲೈಕ್ ಒಂಥರ ಪ್ರೀ ರಿಕ್ವಿಸೈಟ್ಸ್ ಥರ ಯಾವುದಕ್ಕೆ ಕೋರ್ ಎಮ್ ಎಲ್ ಇಂಜಿನಿಯರ್ಸ್ಗೆ ಅಥವಾ ಕೋರ್ ಎ ಇಂಜಿನಿಯರ್ಸ್ಗೆ. ಅದಾದಮೇಲೆ ನೀವು ಆ್ಯಕ್ಚುಯಲ್ ಎಮ್ ಎಲ್ ಮೇಲೆ ಆ್ಯಕ್ಚುಯಲ್ ಎ ಮೇಲೆ ಸ್ಟಾರ್ಟ್ ಮಾಡ್ತೀರಾ. ಅದರಲ್ಲಿ ಫಸ್ಟ್ ಟಾಪಿಕ್ ಯಾವುದು ಅಂತಂದರೆ ಮಷಿನ್ ಲರ್ನಿಂಗ್. ಮಷಿನ್ ಲರ್ನಿಂಗಲ್ಲೂ ಕೂಡ ತುಂಬ ಟೈಪ್ಸ್ ಬರುತ್ತೆ. ಲೈಕ್ ಸೂಪರ್ವೈಸ್ಡ್ ಲರ್ನಿಂಗ್ ಇರ್ಬೋದು, ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಆಗಿರ್ಬೋದು, ರಿಗ್ರೆಷನ್ ಮಾಡೆಲ್ಸ್ ಅಂತ ಬರುತ್ತೆ. ಈ ಥರ ತುಂಬ ಟೈಪ್ಸ್ ಬರುತ್ತೆ. ಸೊ ಇದರಲ್ಲಿ ಒಂದು ಟಾಪಿಕ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ, ಬಟ್ ಇದನ್ನು ಕಲಿಯೋದಕ್ಕೆ ನಿಮಗೆ ಸಮ್ ಗುಡ್ ಅಮೌಂಟ್ ಆಫ್ ಟೈಮ್ ಬೇಕಾಗುತ್ತೆ. ಓಕೆನಾ, ಸೊ ಯಾವುದಕ್ಕೆ ಕೋರ್ ಎಮ್ ಎಲ್ ಇಂಜಿನಿಯರ್ಸ್ಗೆ. ಅದಾದಮೇಲೆ ನೀವು ನ್ಯೂರಲ್ ನೆಟ್ವರ್ಕ್ಸ್ ಬಗ್ಗೆ ಕಲಿತೀರಾ, ನಾವು ಡೀಪ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಎಲ್ ಎಲ್ ಎಮ್ಸ್ ಅಂತ ಎಲ್ಲ ಕೇಳಿರ್ತೀರ. ಎಲ್ ಎಲ್ ಎಮ್ಸ್ ಆಗಿರ್ಬೋದು, ಸ್ಮಾಲ್ ಮಾಡೆಲ್ಸ್ ಆಗಿರ್ಬೋದು, ಇಮೇಜ್ ಮಾಡೆಲ್ಸ್ ಆಗಿರ್ಬೋದು, ಇದೆಲ್ಲ ಈ ಒಂದು ಇದರಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಅಂತೆಲ್ಲ ಒಂದು ಟಾಪಿಕ್ಸ್ ಬರುತ್ತೆ. ಓಕೆನಾ, ಅದ್ರ ಬೇಸ್ ಮೇಲೇ ಈ ನಮ್ಮದು ಹೋಲ್ ಮಾಡ್ರನ್ ಏನು ಡೆವಲಪ್ ಆಗಿದೆ ಇವಾಗ, ನಮ್ಮದು ಓಪನ್ ಎ ಮಾಡೆಲ್ಸ್ ಆಗಿರ್ಬೋದು, ಜೆಮಿನೈ ಮಾಡೆಲ್ಸ್ ಆಗಿರ್ಬೋದು, ಅದೆಲ್ಲ ಈ ಡೀಪ್ ಲರ್ನಿಂಗ್ ಆರ್ಕಿಟೆಕ್ಚರ್ಸ್ ಮೇಲೇ ಬಿಲ್ಡ್ ಆಗಿರೋದು. ಓಕೆನಾ, ಸೊ ಇದಾದಮೇಲೆ ನಿಮಗೆ ಮಾಡರ್ನ್ ಎಲ್ ಎಲ್ ಎಮ್ಸ್ನ ಕಲ್ತ್ಕೊಂಡ್ರೆ ಈ ರೋಲ್ಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ಕೋರ್ ಎ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಕೋರ್ ಎಮ್ ಎಲ್ ಇಂಜಿನಿಯರ್ಸ್ ಆಗಿರ್ಬೋದು, ಇವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾ, ಜಾಸ್ತಿ ಜಾಬ್ಸ್ ಇಲ್ಲ ಇವರಿಗೆ. ನೀವು ನೋಡಿರ್ಬೋದು ಅಲ್ವಾ, ಎಷ್ಟು ಜನನ ಹೈರ್ ಮಾಡ್ಬೋದು, ಎಷ್ಟು ಕಂಪನೀಸ್ ಇದೆ ಎಲ್ ಎಲ್ ಎಮ್ ಮಾಡೆಲ್ಸ್ನ ಡೆವಲಪ್ ಮಾಡೋದು. ನೀವು ಹಾರ್ಡ್ಲಿ ಲೆಕ್ಕ ಹಾಕ್ಬೋದು ಅಷ್ಟೇ. ಫಾರ್ ಎಕ್ಸಾಂಪಲ್ ಓಪನ್ ಎ ಇದೆ, ಗೂಗಲ್ ಇದೆ, ಮೆಟಾ ಇದೆ, ಇಂಡಿಯಾದಲ್ಲಿ ಸರ್ವಮ್ ಅಂತ ಯಾವುದೋ ಇದೆ, ಎಂಥ್ರೋಪಿಕ್ ಇದೆ. ಓಕೆನಾ, ಸೊ ಎಷ್ಟಿದೆ ನಿಮಗೆ, ಹಾರ್ಡ್ಲಿ ಒಂದು 10 ಇರ್ಬೋದಾ ನೋನ್ ಕಂಪನೀಸು, ಆ್ಯಂಡ್ ಇನ್ನೊಂದು ಸ್ವಲ್ಪ ಯಾವುದೋ ರಿಸರ್ಚ್ ಲ್ಯಾಬ್ಸ್ ಇರ್ಬೋದಾ ಅಷ್ಟೇ. ಸೊ ಇದರಲ್ಲಿ ಏನಿರುತ್ತೆ ಅಂತಂದರೆ ಜಾಬ್ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆನಾ, ಎಸ್ಪೆಷಲಿ ಈ ಫೀಲ್ಡಲ್ಲಿ ಜಾಬ್ಸ್ ಕಡಿಮೆ ಇರುತ್ತೆ, ನೀವು ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಓಕೆನಾ, ಸೊ ಬಟ್ ಇಲ್ಲಿ ಏನು ಅಂತಂದರೆ ಲೆಸ್ ಕಾಂಪಿಟೇಷನ್ ಕೂಡ ಇದೆ ಆ್ಯಂಡ್ ಲೆಸ್ ಆಪರ್ಚುನಿಟೀಸ್ ಕೂಡ ಇದೆ. ಬಟ್ ನೀವೇನಾದರೂ ಇದನ್ನು ಕ್ರ್ಯಾಕ್ ಮಾಡಿದರೆ ನಿಮ್ಮನ್ನು ನಾರ್ಮಲ್ ಇಂಜಿನಿಯರ್ಸ್ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಪೇನ ಮಾಡ್ತಾರೆ, ಅಷ್ಟು ಜಾಸ್ತಿ ಸ್ಯಾಲ್ರೀಸ್ನ ಕೊಡ್ತಾರೆ, ಅಷ್ಟೊಂದು ವ್ಯಾಲ್ಯೂ ನಿಮಗಿರುತ್ತೆ. ಓಕೆನಾ, ಸೊ ಈ ರೋಡ್ ಮ್ಯಾಪ್ನ ನೀವು ಸ್ವಲ್ಪ ಥಿಂಕ್ ಮಾಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕನ್ಸಿಡರ್ ಮಾಡ್ಕೋಬೋದು ಯಾವುದಕ್ಕೆ, ಕೋರ್ ಎಮ್ ಎಲ್ ಇಂಜಿನಿಯರ್ಸ್ಗೆ. ಓಕೆನಾ, ಆರ್ ಎಲ್ಸ್ ನೀವು ನಾನು ಏನು ಹೇಳ್ಕೊಡ್ತೀನಿ ನೆಕ್ಸ್ಟು ಅದಕ್ಕೆ ಹೋಗ್ಬೋದು. ಓಕೆನಾ, ಸೆಕೆಂಡ್ ಒನ್ ಯಾವ್ದು ಬರುತ್ತೆ ಅಂತಂದರೆ ಅಪ್ಲಿಕೇಶನ್ ಇಂಜಿನಿಯರ್ ಅಂದರೆ ಏನು ಗೊತ್ತಾ. ಸೊ ಇವಾಗಲೇ ಕೋರ್ ಎಮ್ ಎಲ್ ಇಂಜಿನಿಯರ್ಸ್ ಇರ್ತಾರಲ್ವಾ, ಅವರು ದೊಡ್ಡ ಕಂಪನೀಸ್ಗಳ ಜೊತೆ ಸೇರ್ಕೊಂಡು ಅಥವಾ ಅವರೇನೆ ಎಲ್ ಎಲ್ ಎಮ್ಸ್ ಮಾಡೆಲ್ಸ್ನ ಬಿಲ್ಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಓಪನ್ ಎ GPT ಮಾಡೆಲ್ಸ್ನ ಬಿಲ್ಡ್ ಮಾಡಿದೆ, ಎಂಥ್ರೋಪಿಕ್ ಕ್ಲಾಡ್ ಮಾಡೆಲ್ಸ್ ಆಗಿರ್ಬೋದು, ಮಿಥೋಸ್ ಮಾಡೆಲ್ಸ್ ಆಗಿರ್ಬೋದು, ಈ ಮಾಡೆಲ್ಸ್ನ ಡೆವಲಪ್ ಮಾಡಿದೆ. ಬಟ್ ಇಲ್ಲಿ ಕೋರ್ ಅಂದರೆ ಅಪ್ಲಿಕೇಶನ್ ಇಂಜಿನಿಯರ್ಸ್ ಕೆಲಸ ಏನು ಗೊತ್ತಾ, ಆ ಎಲ್ ಎಲ್ ಎಮ್ ಮಾಡೆಲ್ಸ್ನ ಯೂಸ್ ಮಾಡಿಕೊಂಡು ಯೂಸ್ಫುಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದು, ಅದೇ ಅಪ್ಲಿಕೇಶನ್ ಇಂಜಿನಿಯರ್ ಅಂತ. ಓಕೆನಾ, ನಾನು ಅದೇ ರೋಲಲ್ಲಿ ಇರೋದು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಎಲ್ ಎಲ್ ಎಮ್ ಮಾಡೆಲ್ಸ್ ಏನಿರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ಯೂಸ್ಫುಲ್ ಪ್ರಾಡಕ್ಟ್ನ ಬಿಲ್ಡ್ ಮಾಡ್ತಿದ್ದೀವಿ ನಮ್ಮ ಕಂಪನಿಗೆ. ಓಕೆನಾ, ಆ್ಯಂಡ್ ಅದನ್ನು ಯೂಸ್ ಮಾಡ್ಕೋತೀವಿ ಅಂದ ತಕ್ಷಣ ಇದರಲ್ಲಿ ಏನೂ ಕೆಲಸ ಇರಲ್ಲ ಅಂತ ಏನಿಲ್ಲ. ಓಕೆನಾ, ಇದರಲ್ಲೂ ನಿಮ್ಮ ತಲೆ ಎಲ್ಲ ಸ್ಕ್ರ್ಯಾಚ್ ಮಾಡ್ಕೋಬೇಕು, ಅಷ್ಟು ಕೆಲಸ ಇರುತ್ತೆ ಆ್ಯಂಡ್ ಅಷ್ಟು ಡಿಫಿಕಲ್ಟ್ ಕೂಡ ಇದೆ ಈ ಫೀಲ್ಡು. ಸೊ ಇದ್ರದ್ದು ನೀವು ರೋಲ್ಸ್ ಏನಾದರೂ ನೋಡಬೇಕು ಅಂತಂದರೆ ಇಂಜಿನಿಯರ್ ಅಂತ ಬರುತ್ತೆ, ನನ್ನ ರೋಲ್ ಇದು. ಆ್ಯಂಡ್ ಪ್ರಾಂಪ್ಟ್ ಇಂಜಿನಿಯರ್ ಅಂತಲೂ ಬರುತ್ತೆ, ನೀವು ನೋಡಿರ್ಬೋದು. ಆ್ಯಂಡ್ ಅದಾದಮೇಲೆ ಆರ್ಕಿಟೆಕ್ಟ್ ಅಂತ ಬರುತ್ತೆ. ಆ್ಯಂಡ್ ಇವಾಗ ಫಾರ್ವರ್ಡ್ ಡೆಪ್ಲಾಯ್ಡ್ ಇಂಜಿನಿಯರ್ಸ್ ಅಂತ ಬರ್ತಿದ್ದಾರೆ. ಸೊ ಅವರೆಲ್ಲ ಈ ಕ್ಯಾಟಗರಿ ಇಂಡರೇ ಬರ್ತಾರೆ. ಓಕೆನಾ, ಇದನ್ನು ಕಲಿಬೇಕು ಅಂತಂದರೆ ಏನೇನು ಕಲಿಬೇಕು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ನಾನು ಈ ರೋಡ್ ಮ್ಯಾಪಲ್ಲಿ ಸ್ಪೆಸಿಫಿಕಲಿ ನಾನು ಮಾಸ್ಟರ್ ಆಗಿದ್ದೀನಿ. ಯಾಕೆ ಗೊತ್ತಾ, ನಾನು 3 ಇಯರ್ಸಿಂದ ಇದ್ರ ಮೇಲೇ ವರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ, 3 ಇಯರ್ಸಿಂದ ನಾನು ಇಂಜಿನಿಯರಾಗಿ ವರ್ಕ್ ಮಾಡ್ತಿರೋದ್ರಿಂದ ನಿಮಗೆ ನಾನೇ ಬೆಸ್ಟ್ ಅಂತ ಹೇಳ್ಬೋದು ಈ ರೋಡ್ ಮ್ಯಾಪ್ನ ಕೊಡೋದಕ್ಕೆ, ಎಸ್ಪೆಷಲಿ ಅಪ್ಲಿಕೇಶನ್ ಇಂಜಿನಿಯರ್ಸ್ಗೆ. ಓಕೆನಾ, ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ಪೈಥಾನ್ ಕಲಿಬೇಕು. ನಾನು ಆವಾಗಲೇ ಹೇಳಿದೆ ಅಲ್ವಾ, ಯಾವುದೇ ಕಲಿಬೇಕು ಅಂತಂದ್ರೂ, ಯಾವುದೇ ರೋಲ್ಸ್ಗೆ ಪ್ರಿಪೇರ್ ಆಗಬೇಕು ಅಂತಂದ್ರೂ ಪೈಥಾನೇ ಕಲಿಬೇಕು. ಯಾಕಂದರೆ ಅದರಲ್ಲೇ ಲೈಬ್ರರೀಸ್ ಇರೋದು, ಅದರಲ್ಲೇ ಫ್ರೇಮ್ವರ್ಕ್ಸ್ ಇರೋದು, ಆ್ಯಂಡ್ ಅದರಲ್ಲೇ ಲಾರ್ಜೆಸ್ಟ್ ಕಮ್ಯುನಿಟಿ ಕೂಡ ಇರೋದು. ಓಕೆನಾ, ಸೊ ಪೈಥಾನ್ ಕಲ್ತಾದ್ಮೇಲೆ ಪೈಥಾನಲ್ಲಿ ನಿಮಗೆ ಸ್ಪೆಸಿಫಿಕ್ ಲೈಬ್ರರೀಸ್ ಎಲ್ಲ ಬರುತ್ತೆ ಹೇಗೆ ಅಂತಲೇ, ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಓಕೆನಾ, ಸೆಕೆಂಡ್ ಒನ್ ಯಾವುದು ಅಂತಂದರೆ APIs ಕಲಿಬೇಕು. APIs ಅಂದರೆ ಗೊತ್ತಲ್ವ ನಿಮಗೆ, ಬ್ಯಾಕ್ ಎಂಡ್ APIಸು. ಫಾರ್ ಎಕ್ಸಾಂಪಲ್ ನೀವು ಫ್ಲಾಸ್ಕ್ ಅಂತ ಒಂದು ಫ್ರೇಮ್ವರ್ಕ್ ಇದೆ ಇದರಲ್ಲಿ, ಪೈಥಾನಲ್ಲಿ ಅದನ್ನೂ ಕಲಿಬೋದು. ಅಥವಾ ಜಾಂಗೋ ಇದೆ, ಜಾಂಗೋ ಸ್ವಲ್ಪ ಡಿಫಿಕಲ್ಟ್, ಇದಕ್ಕೆ ನೀಡಿರಲ್ಲ ಅನ್ಕೋತೀನಿ. ಫ್ಲಾಸ್ಕ್ ಅಥವಾ ಫಾಸ್ಟ್ API ಚೂಸ್ ಮಾಡಿ, ನನ್ನ ಸಜೆಷನ್ನು. ಓಕೆನಾ, ನಾನು ಈ ನೋಟ್ಬುಕ್ನ ನಿಮಗೆ ಶೇರ್ ಮಾಡ್ತೀನಿ, ಬೇಕು ಅಂದರೆ ಯಾವುದಾದ್ರೂ ಪಿನ್ಡ್ ಕಮೆಂಟಲ್ಲಿ ಹಾಕಿರ್ತೀನಿ, ನೀವು ಲೇಟರ್ ರೆಫರ್ ಮಾಡ್ಕೋಬೋದು. ಓಕೆನಾ, ಸೊ APIsನ ಕಲಿಬೇಕು. ಅದಾದಮೇಲೆ
ಪ್ರಾಂಪ್ಟಿಂಗ್ ಅಂದರೆ ಗೊತ್ತಲ್ವಾ? ಸೊ ಎ ಪಿ ಎಸ್ನ ಯಾಕೆ ಕಲಿತೀವಿ ಅಂತಂದರೆ ನಾವು ಎಲ್ ಎಲ್ ಎಮ್ಸ್ ಮಾಡೆಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ನಮಗೆ ಥ್ರೂ ಎ ಪಿ ಎಸ್ಸೇ ಸಿಗೋದು. ಅವ್ರದ್ದು ಡೈರೆಕ್ಟ್ ಮಾಡೆಲ್ಸ್ನ ಡೌನ್ಲೋಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಲ್ಲ. ಫ್ಯೂ ಟೈಮ್ಸ್ ನಾವು ಮಾಡ್ಕೋಬೋದೇನೋ, ಲೈಕ್ ಹಗಿಂಗ್ ಫೇಸಲ್ಲೆಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಮಾಡೆಲ್ಸ್ನೆಲ್ಲ ಲೋಕಲಲ್ಲೇ ಡೌನ್ಲೋಡ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ ನೀವೇನಾದರೂ ಪ್ರೊಡಕ್ಷನ್ ಗ್ರೇಡ್ ಎಲ್ ಎಲ್ ಎಮ್ಸ್ನ ಯೂಸ್ ಮಾಡಬೇಕು ಅಂತಂದರೆ ನೀವು ಎ ಪಿ ಎಸ್ ಥ್ರೂನೇ ಆ್ಯಕ್ಸೆಸ್ ಮಾಡಬೇಕು, ಓಕೆನಾ? ಸೊ ನೀವು ಆ ಎ ಪಿ ಎಸ್ ಥ್ರೂ ಆ್ಯಕ್ಸೆಸ್ ಮಾಡಿದ್ದ ಮಾಡೆಲ್ಸ್ಗೆ ಜಸ್ಟ್ ಚಾಟ್ ಜಿ ಪಿ ಟಿ ಜೊತೆ ಹೆಂಗೆ ಚಾಟ್ ಮಾಡ್ತೀರಾ ಅದೇ ಥರ ಪ್ರಾಂಪ್ಟ್ ಕೊಟ್ಟು ಅದ್ರ ಜೊತೆ ಇಂಟರ್ಯಾಕ್ಟ್ ಮಾಡೋದನ್ನು ಕಲಿಬೇಕು ಫಸ್ಟು, ಓಕೆನಾ? ಅದನ್ನು ನಾವು ಪ್ರಾಂಪ್ಟಿಂಗ್ ಅಂತ ಕರಿತೀವಿ. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಲ್ವಾ, ಹೌ ಟು ಇಂಟರ್ಯಾಕ್ಟ್ ವಿತ್ ಮಾಡೆಲ್ಸ್, ಅದನ್ನು ನೀವು ಕಲಿತೀರಾ. ನೆಕ್ಸ್ಟು ಒಂದು ಟಾಪಿಕ್ ಇದೆ, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಅದ್ರ ಹೆಸರು ರಿಟ್ರೀವಲ್ ಆಗ್ಯುಮೆಂಟೆಡ್ ಜನರೇಷನ್ ಅಂತ, ರ್ಯಾಗ್ ಅಂತ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಕಲಿಯುವಾಗಲೂ ಕೂಡ ಇದನ್ನೇ ಜಾಸ್ತಿ ಕಲ್ತಿದ್ದು, ಇದನ್ನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೆ. ಯಾಕೆಂತಂದರೆ ಈ ಟಾಪಿಕ್ನ ಕಲಿತ್ರೆ ನಿಮಗೆ ಹೇಗೆ ವರ್ಕ್ ಆಗುತ್ತೆ, ಅದರೊಳಗಡೆ ಎಂಬೆಡಿಂಗ್ಸ್ ಅಂದರೆ ಏನು, ವೆಕ್ಟರ್ ಡಿ ಬಿ ಅಂದರೆ ಏನು, ಆ್ಯಂಡ್ ಚಾಟ್ ಇಂಜಿನ್ ಅಂದರೆ ಏನು, ಕ್ವೇರಿ ಇಂಜಿನ್ ಅಂದರೆ ಏನು, ಆಮೇಲೆ ಚಂಕ್ಸ್ ಅಂದರೆ ಏನು, ಚಂಕಿಂಗ್ ಅಂದರೆ ಏನು, ಇದನ್ನೆಲ್ಲ ನೀವು ಡೀಟೇಲ್ಡಾಗಿ ರ್ಯಾಗಲ್ಲಿ ಕಲಿತೀರಾ, ಓಕೆನಾ? ಇದು ಏನಾಗುತ್ತೆ ಅಂತಂದರೆ ರ್ಯಾಗು ಹ್ಯಾಲುಸಿನೇಟ್ ಆಗುತ್ತೆ ಎಲ್ಲ ಹೇಳ್ತಾರೆ, ಬಟ್ ರ್ಯಾಗ್ನ ಕಲಿತ್ರೆ ನಿಮಗೆ ಕಲಿಯೋದಕ್ಕೆ ಒಂದು ಬೇಸ್ಮೆಂಟ್ ಆಗೋಗುತ್ತೆ. ಆ್ಯಂಡ್ ರ್ಯಾಗ್ನ ಕಲಿತ್ರೆ ನೀವು ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ನೂ ಒಂದು ಚೂರು ಟಚ್ ಮಾಡಿಬಿಡ್ತೀರ, ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ನ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಈ ರ್ಯಾಗಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಇದರಲ್ಲಿ ವೆಕ್ಟರ್ ಡಿ ಬಿ ಅಂತ ಬರುತ್ತೆ ನಿಮ್ಮದನ್ನು ಸ್ಟೋರ್ ಮಾಡೋದಕ್ಕೆ, ಚಾಟ್ ಸ್ಟೋರ್ ಅಂತ ಬರುತ್ತೆ, ರೇಡಿಸ್ ಎಲ್ಲ ಇರುತ್ತಲ್ವ ಅದನ್ನೇ ನೀವು ಇಲ್ಲಿ ಯೂಸ್ ಮಾಡ್ಕೋತೀರಾ, ಓಕೆನಾ? ಸೊ ರ್ಯಾಗ್ನ ಕಲ್ತಾದ್ಮೇಲೆ ನೆಕ್ಸ್ಟ್ ಯಾವ್ದು ಕಲಿಬೇಕು ಅಂತಂದರೆ ಏಜೆಂಟ್ಸ್ ಬಗ್ಗೆ ಕಲಿಬೇಕು. ಫಾರ್ ಎಕ್ಸಾಂಪಲ್ ಏಜೆಂಟ್ಸ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಎಸ್ ಕ್ಯೂ ಎಲ್ ಏಜೆಂಟ್ ಅಂತ ಮೆನ್ಷನ್ ಮಾಡಿದ್ದೀನಲ್ವ, ಅದನ್ನೇ ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಡಿ ಬಿ ಇದ್ದರೆ, ಡಿ ಬಿನ ಕ್ವೇರಿ ಮಾಡೋದಕ್ಕೆ ನೀವು ಏಜೆಂಟ್ಸ್ನ ಯೂಸ್ ಮಾಡ್ತೀರಾ. ಲೈಕ್ ಇನ್ಸ್ಟೆಡ್ ಆಫ್ ಕಾಲಿಂಗ್ ಇಟ್ ಬೈ ಎ ಪಿ ಐ, ಸುಮ್ಮನೆ ಎ ಪಿ ಐ ಯೂಸ್ ಮಾಡ್ಕೊಂಡು ಕಾಲ್ ಮಾಡೋದಕ್ಕಿಂತ ನೀವೇನೋ ಫಾರ್ ಎಕ್ಸಾಂಪಲ್ ನೀವು ಒಂದು ಡಿ ಬಿಯಲ್ಲಿ ಒಂದು ಸ್ಕೂಲ್ ಡೇಟಾ ಇರುತ್ತೆ ಅಂದ್ಕೊಳ್ಳಿ, ಯಾವುದೋ ಸ್ಟೂಡೆಂಟ್ಸ್ದು ಡೇಟಾ ಇರುತ್ತೆ ಅದರಲ್ಲಿ. ನೀವು ಅದನ್ನು ಫೆಚ್ ಮಾಡಬೇಕು ಅಂದರೆ ಡಿ ಬಿಯಲ್ಲಿ ಏನು ಮಾಡಬೇಕು, ನೀವೇ ಕ್ವೆರೀಸ್ ಬರೀಬೇಕು, ಅದ್ರ ಸಿಂಟ್ಯಾಕ್ಸ್ ಎಲ್ಲ ನೆನ್ಪಿಟ್ಕೋಬೇಕು. ಅದ್ರ ಬದಲು ನೀವು ಯಾವುದೋ ಒಂದು ಹುಡುಗಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವೇ ನಿಮ್ಮ ನ್ಯಾಚುರಲ್ ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಇದರಲ್ಲಿ ಮಾತಾಡಿ ಡೇಟಾನ ಫೆಚ್ ಮಾಡೋದು ಹೇಗಿರುತ್ತೆ, ತುಂಬ ಈಸಿ ಅಲ್ವಾ? ಸೊ ಅದಕ್ಕೂ ಆ ಏಜೆಂಟ್ನ ಅಥವಾ ಈ ಥರ ಸಿಮಿಲರ್ ಡಿ ಬಿ ಏಜೆಂಟ್ಗಳನ್ನ ಬಿಲ್ಡ್ ಮಾಡೋದನ್ನೇ ನಾವು ಏಜೆಂಟ್ಸ್ ಅಂತ ಕರಿತೀವಿ, ಓಕೆನಾ? ಅದಾದಮೇಲೆ ಎಮ್ ಸಿ ಪಿ ಸರ್ವರ್, ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಟಾಪಿಕ್ ಅಂತ ನಾನು ಪ್ರೀವಿಯಸ್ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಿ. ಏನು ಎಮ್ ಸಿ ಪಿ ಸರ್ವರ್ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ವೆಬ್ಸೈಟ್ ಇದೆ ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ಪ್ರಾಡಕ್ಟ್ ಇದೆ, ಅದನ್ನು ಎಮ್ ಸಿ ಪಿ ಸರ್ವರ್ ಆಗಿ ನೀವೇನಾದರೂ ಎಕ್ಸ್ಪೋಸ್ ಮಾಡಿದ್ರೆ ಕ್ಲೈಂಟ್ಸ್ ಇರ್ತಾರಲ್ವಾ, ಯೂಸರ್ಸ್ ಇರ್ತಾರಲ್ವಾ, ಅವರು ಚಾಟ್ ಮಾಡಿ ಅಥವಾ ಅವರು ಹ್ಯೂಮನ್ ಲ್ಯಾಂಗ್ವೇಜಲ್ಲಿ ಮಾತಾಡಿ ನಿಮ್ಮ ಪ್ರಾಡಕ್ಟ್ಸು ಫೀಚರ್ಸ್ನ ಫೆಚ್ ಮಾಡ್ಬೋದು ಅಥವಾ ನಿಮ್ಮ ಪ್ರಾಡಕ್ಟ್ ಜೊತೆ ಇಂಟರ್ಯಾಕ್ಟ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಝೊಮೊಟೊ ಇದೆ ಅಲ್ವಾ, ಝೊಮೊಟೊದಲ್ಲಿ ನೀವೇನು ಮಾಡ್ತೀರಾ, ಇವಾಗ ಮ್ಯಾನ್ಯುವಲ್ ಆಗಿ ಹೋಗಿ ಆರ್ಡರ್ಸ್ನ ಮಾಡ್ತೀರಾ. ಇನ್ಸ್ಟೆಡ್ ನೀವು ಅದನ್ನು ಚಾಟ್ ಜಿ ಪಿ ಟಿಗೆ ಅಥವಾ ಯಾವುದಾದ್ರೂ ನಿಮ್ಮದೇ ಒಂದು ಓನ್ ಚಾಟ್ ಬೋಟ್ಗೆ ಇಂಟಿಗ್ರೇಟ್ ಮಾಡಿ ನೀವು ಜಸ್ಟ್ ಈ ರೆಸ್ಟೋರೆಂಟಿಂದ ಇದು ಬೇಕು ಅಂತ ಹೇಳಿದ್ರೆ ಅದು ಕೊಡುತ್ತೆ, ಅದು ನಿಮಗೋಸ್ಕರ ಆರ್ಡರ್ನ ಪ್ಲೇಸ್ ಮಾಡುತ್ತೆ. ಇದನ್ನು ನಾವು ಎಮ್ ಸಿ ಪಿ ಸರ್ವರ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಐ ಹೋಪ್ ನಿಮ್ಗೇನು ಓವರ್ ದಿ ಹೆಡ್ ಹೋಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀನಿ. ಎಲ್ಲನೂ ಬೇಸಿಕ್ ಲೆವೆಲಲ್ಲೇ ಹೇಳ್ತಾ ಇದ್ದೀನಿ, ತುಂಬ ಟೆಕ್ನಿಕಲ್ ಹೋಗ್ತಾ ಇಲ್ಲ. ಗೊತ್ತಾಗಲಿಲ್ಲ ಅಂತಂದ್ರೂ ರೋಡ್ ಮ್ಯಾಪ್ನ ಫಾಲೋ ಮಾಡ್ಕೊಂಡು ಹೋದಾಗ ನಿಮಗೆ ಅರ್ಥ ಆಗುತ್ತೆ, ಓಕೆನಾ? ಎಮ್ ಸಿ ಪಿ ಸರ್ವರ್ ಆದಮೇಲೆ ನೆಕ್ಸ್ಟ್ ಯಾವುದು ಇರುತ್ತೆ ಅಂತಂದರೆ ಏಜೆಂಟಿಕ್ ಎ ವರ್ಕ್ ಫ್ಲೋ ಅಂತ. ನಾನು ಇದನ್ನು ಟೆಕ್ನಿಕಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲ್ಲ, ನಿಮಗೆ ಅರ್ಥ ಆಗದೆ ಇರ್ಬೋದು ನೀವು ಬಿಗಿನರ್ಸ್ ಆಗಿರೋದ್ರಿಂದ. ಸೊ ಇದನ್ನು ಟಾಪಿಕ್ನ ಎಮ್ ಸಿ ಪಿ ಸರ್ವರ್ ಆದಮೇಲೆ ಕಲಿಬೇಕು. ಅದಾದಮೇಲೆ ಯಾವುದಿರುತ್ತೆ ಅಂತಂದರೆ ಎಲ್ ಎಲ್ ಎಮ್ ಡೆಪ್ಲಾಯ್ಮೆಂಟ್ಸ್. ಏನು ಮಾಡ್ತೀರಾ ನೀವು, ಯಾವುದೋ ಒಂದು ಎಲ್ ಎಲ್ ಎಮ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತೀರಾ, ಯಾವುದೋ ಒಂದು ಎಲ್ ಎಲ್ ಎಮ್ ಪ್ರಾಡಕ್ಟ್ನ ಡೆವಲಪ್ ಮಾಡ್ತೀರಾ, ಆ ಪ್ರಾಡಕ್ಟ್ನ ನೀವು ಕ್ಲೌಡ್ಗೆ ಅಥವಾ ಎಲ್ಲಾದರೂ ಡೆಪ್ಲಾಯ್ ಮಾಡ್ತೀರಲ್ವ, ಅದನ್ನು ನಾವು ಎಲ್ ಎಲ್ ಎಮ್ ಡೆಪ್ಲಾಯ್ಮೆಂಟ್ ಅಂತ ಮಾಡ್ತೀವಿ. ಬೇಸಿಕಲಿ ಹೋಲ್ ವರ್ಲ್ಡ್ ಆ್ಯಕ್ಸೆಸ್ ಮಾಡೋದಕ್ಕೆ ನೀವು ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಇದಿಷ್ಟು ಯಾವುದ್ರ ಬಗ್ಗೆ, ಎ ಅಪ್ಲಿಕೇಶನ್ ಇಂಜಿನಿಯರ್ ಬಗ್ಗೆ, ಓಕೆನಾ? ಸೊ ಆ್ಯಂಡ್ ಇದ್ರದ್ದು ಒಂದು ಬಿಗ್ ಅಡ್ವಾಂಟೇಜ್ ಏನು ಅಂತಂದರೆ ತುಂಬ ಜಾಬ್ಸ್ ಇದೆ, ಎಲ್ಲ ಕಂಪನಿಗಳು ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ನೀವು ಇದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಇನ್ಫ್ರಾ ಆ್ಯಂಡ್ ಸಪೋರ್ಟ್ ಇಂಜಿನಿಯರ್ ಅಂತ. ಏನು ಇನ್ಫ್ರಾ ಅನ್ನೋ ಹೆಸರಲ್ಲೇ ಇದೆ. ಏನು ಇನ್ಫ್ರಾ ಇಂಜಿನಿಯರ್ ಅಂತಂದರೆ ಲೈಕ್ ಎಲ್ ಎಲ್ ಎಮ್ಸ್ ಪ್ರಾಡಕ್ಟ್ಸ್ನ ಅಪ್ಲಿಕೇಶನ್ ಇಂಜಿನಿಯರ್ಸ್ ಡೆವಲಪ್ ಮಾಡಿರ್ತಾರೆ ಅಲ್ವಾ, ಅದನ್ನು ಡೆಪ್ಲಾಯ್ ಮಾಡ್ತೀರಾ. ಅರ್ಥ ಆಯ್ತಾ? ಅದರಲ್ಲೂ ನಾನು ಹೇಳಿದೆ ಡೆಪ್ಲಾಯ್ಮೆಂಟ್ ಸ್ಟೆಪ್ಸ್ನ. ಬಟ್ ಇದರಲ್ಲಿ ಏನು ಮಾಡ್ತೀರಾ ಅಂತಂದ್ರೆ ನೀವೇ ಮೇಂಟೈನ್ ಮಾಡ್ತೀರಾ ಆ್ಯಂಡ್ ನೀವೇ ಅದನ್ನು ಲೈಕ್ ಸ್ಕೇಲ್ ಮಾಡ್ತೀರಾ,
ಅಪ್ಲಿಕೇಶನ್ನ ನೋಡ್ಕೊಳ್ಳೋದಕ್ಕೆ ಎ ಇನ್ಫ್ರಾ ಇಂಜಿನಿಯರ್ಸ್ ಅಂತ ಕರಿತೀವಿ. ಇದರಲ್ಲೂ ನೀವು ರೋಲ್ಸ್ನ ನೋಡ್ಬೋದು. ಎ ಸಿಸ್ಟಮ್ ಆರ್ಕಿಟೆಕ್ಟ್ ಅಂತ ಬರುತ್ತೆ, ML ಆಪ್ಸ್ ಅಂತ ಬರುತ್ತೆ, ಎ ಆಪ್ಸ್ ಅಂತ ಬರುತ್ತೆ. ಬಟ್ ಇಲ್ಲೇನು ಅಂತಂದರೆ ನಿಮಗೆ ತುಂಬ ಎ ನಾಲೆಡ್ಜ್ ಬೇಕು ಅಂತ ಏನಿಲ್ಲ, ಓಕೆನಾ. ಇದು ನಾರ್ಮಲ್ ಒಂದು ಯಾವುದು ಹೇಳ್ಬೋದು, ನಿಮಗೆ ಡೆವಾಪ್ಸ್ ಆಗಿರ್ಬೋದು, ಕ್ಲೌಡ್ ರೋಲ್ಸ್ ಆಗಿರ್ಬೋದು, ಆ ಥರನೇ ಬರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಸ್ಟಾರ್ಟಿಂಗ್ ಪೈಥಾನ್ ಜೊತೆನೇ ಸ್ಟಾರ್ಟ್ ಮಾಡಬೇಕು. ಪೈಥಾನ್ ಕಲ್ತಾದ್ಮೇಲೆ ಸ್ವಲ್ಪ ಎ ಬೇಸಿಕ್ಸ್, ನಾನು ಸಜೆಸ್ಟೇ ಮಾಡಲ್ಲ ಏನಾದರೂ ಕಲಿಬೇಕು ಅಂತ, ಬಟ್ ಸ್ವಲ್ಪ ಗೊತ್ತಿದ್ರೆ ಒಳ್ಳೇದಲ್ವಾ, ಎ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ. ಸೊ ಎ ಬೇಸಿಕ್ಸ್ನ ಕಲ್ತ್ಕೊಂಡು ಅದಾದಮೇಲೆ ಅದನ್ನು ಹೇಗೆ ಡೆಪ್ಲಾಯ್ ಮಾಡಬೇಕು, ಎಲ್ಲಿಗೆ ಡೆಪ್ಲಾಯ್ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಕ್ಲೌಡ್ ನಾಲೆಡ್ಜ್ ಇರಬೇಕು. ಬೇಕಾದರೆ ಕ್ಲೌಡ್ಗೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅದನ್ನ ಇಲ್ಲಿ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಕ್ಲೌಡ್ ಅಂದರೆ ಬೇಸಿಕಲಿ ನೀವೇನೇನು ಅಪ್ಲಿಕೇಶನ್ನ ಡೆವಲಪ್ ಮಾಡ್ತೀರಾ ಅದನ್ನು ಹಾಸ್ಟ್ ಮಾಡ್ತೀರಾ ಒಂದು ಕಡೆ, ಸರ್ವರ್ಗೆ ಹಾಕ್ತಿರಲ್ಲ, ಅದನ್ನು ನಾವು ಕ್ಲೌಡ್ ಅಂತ ಕರಿತೀವಿ, ಓಕೆನಾ. ಸೊ ಕ್ಲೌಡ್ ಆದಮೇಲೆ ಡಾಕರ್ ಅಂತ ಬರುತ್ತೆ. ಡಾಕರ್ ಅಂದರೆ ಏನು, ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನು ಕಂಟೈನರೈಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಿಮ್ಮ ಲ್ಯಾಪ್ಟಾಪಲ್ಲಿ ಒಂದು ವರ್ಷನ್ ಇರುತ್ತೆ, ಬೇರೆಯವ್ರ ಲ್ಯಾಪ್ಟಾಪಲ್ಲಿ ಇನ್ನೊಂದು ವರ್ಷನ್ ಇರುತ್ತೆ. ನೀವು ಡೆವಲಪ್ ಮಾಡಿದ್ದು ಅಪ್ಲಿಕೇಶನ್ ಅಲ್ಲೂ ವರ್ಕ್ ಆಗಬೇಕು ಅನ್ನೋದೇನಿಲ್ಲ ಅಲ್ವಾ, ಅಲ್ಲಿ ಕಾನ್ಫಿಗರೇಷನ್ ಡಿಫ್ರೆಂಟ್ ಇರ್ಬೋದು. ಸೊ ಒಂದು ಕಂಟೈನರೈಸ್ ಮಾಡಿ, ಸೊ ನಾನು ಇದನ್ನು ಡೀಪಾಗಿ ಹೋಗೋದಿಲ್ಲ, ಓಕೆ. ಡಾಕರ್ನ ನೀವು ಕಲ್ತ್ಕೊಳ್ಳಿ. ಡಾಕರ್ ಆದಮೇಲೆ ನೆಕ್ಸ್ಟ್ ಯಾವುದು ಅಂತಂದರೆ ಕ್ಯೂಬರ್ನೆಟಿಸ್ ಏನು ಅಂತಂದರೆ ಕಂಟೈನರ್ ಆರ್ಕೆಸ್ಟ್ರೇಷನ್ ಅಂತ ಕರಿತೀವಿ ನಾವು. ಇಲ್ಲಿ ಏನು ನೀವು ಕಂಟೈನರೈಸ್ ಮಾಡಿರ್ತಾರಲ್ವ ಅಪ್ಲಿಕೇಶನ್ನ, ಅದನ್ನು ಮ್ಯಾನೇಜ್ ಮಾಡೋದನ್ನು ನಾವು ಕಂಟೈನರ್ ಆರ್ಕೆಸ್ಟ್ರೇಷನ್ ಅಂತ ಕರಿತೀವಿ. ನಾನು ಟೆಕ್ನಿಕಲಾಗಿ ಹೋಗಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ. ಅದಾದಮೇಲೆ ಜೆಂಕಿನ್ಸ್ ಅಂತ ಒಂದು ಟಾಪಿಕ್ ಇದೆ, ಅಂತಂದರೆ ಪೈಪ್ಲೈನ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ಇದನ್ನು ಕೂಡ ನೀವು ನೋಡ್ಕೋಬೋದು. ಓಕೆ, ಲಾಸ್ಟ್ ಒನ್ ಯಾವುದು ಅಂತಂದರೆ, ನೀವೇನು ಅಪ್ಲಿಕೇಶನ್ನ ಡೆವಲಪ್ ಮಾಡಿರ್ತೀರಲ್ವಾ ಅದರದ್ದು ಎಥಿಕ್ಸ್ ಮತ್ತು ಗವರ್ನೆನ್ಸ್ ಅಂತ ಕರಿಬೋದು. ಇಲ್ಲಿ ನೋಡಿ, ಎ ಸ್ಟ್ರಾಟಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಇದರಲ್ಲಿ ತುಂಬ ಡಿಫ್ರೆಂಟ್ ರೋಲ್ಸ್ ಬರುತ್ತೆ, ಓಕೆನಾ. ಎ ಕನ್ಸಲ್ಟೆಂಟ್ ಅಂತ ಬರುತ್ತೆ, ಎ ಪ್ರಾಡಕ್ಟ್ ಮ್ಯಾನೇಜರ್ ಅಂತ ಬರುತ್ತೆ, ಎಥಿಕ್ಸ್ ಆ್ಯಂಡ್ ಪಾಲಿಸಿ ಸ್ಪೆಷಲೈಸೇಷನ್ ಅಂತ ಬರುತ್ತೆ. ನಾನು ಈ ಒಂದು ಟೈಪಲ್ಲಿ ಏನೇನು ಕನ್ಸಿಡರ್ ಮಾಡಿದ್ದೀನಿ ಅಂತಂದರೆ, ಟೆಕ್ನಿಕಲ್ ಬಿಟ್ಟು ಏನೇನು ರೋಲ್ಸ್ ಇರುತ್ತೆ ಅಲ್ವಾ, ಲೈಕ್ ಎ ಮೇಲೆ ಎಗೆ, ಅದನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ ನಿಮಗೆ. ಸೊ ತೋರಿಸ್ತೀನಿ ನಿಮಗೆ ಇಲ್ಲಿ. ಕೋಡಿಂಗ್ ಏನಿರುತ್ತೆ ಅದು ಈ 3 ರೋಲ್ಸಲ್ಲಿ ಇರುತ್ತೆ. ನೋ ಕೋಡಿಂಗ್ ಎಲ್ಲ ಇನ್ನೊಂದಿರುತ್ತೆ. ಸೊ ಅದನ್ನೆಲ್ಲ ಕಂಬೈನ್ ಮಾಡಿ ಒಂದು ಇಟ್ಟಿದ್ದೀನಿ, ಯಾಕೆಂದರೆ ಇದರಲ್ಲಿ ಜಾಬ್ಸ್ ತುಂಬ ಕಡಿಮೆ ಇದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಯೂಶ್ವಲಿ ಯಾರೋ ಅಷ್ಟು ಚೂಸ್ ಮಾಡಲ್ಲ ಅಲ್ವಾ, ನಾನ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಓದ್ಬಿಟ್ಟು ಯಾರಾದರೂ ಯಾಕೆ ಚೂಸ್ ಮಾಡ್ತಾರೆ ಕೋಡಿಂಗ್ ಇಲ್ದಾರನ್ನ. ಸೊ ಅದಕ್ಕೋಸ್ಕರ ನಾನು ಇದನ್ನು ಒಂದು ಪಾಠಕ್ಕೆ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ನೀವು ಸ್ಪೆಷಲಿ ಏನು ನೋಡ್ತೀರಾ ಅಂತಂದರೆ, ಎ ಪ್ರಾಡಕ್ಟ್ ಹೇಗಿರಬೇಕು ಯೂಸರ್ ಪರ್ಸ್ಪೆಕ್ಟಿವಿಂದ ಅಥವಾ ಕ್ಲೈಂಟ್ ಪರ್ಸ್ಪೆಕ್ಟಿವಿಂದ, ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ನೀವು ಪ್ರಾಡಕ್ಟ್ನ ನೋಡ್ತೀರಾ ಅಷ್ಟೇ, ಓಕೆನಾ. ಸೊ ಇದರಲ್ಲಿ ತುಂಬ ಪ್ರಾಡಕ್ಟ್ ಮ್ಯಾನೇಜರ್ ರೋಲ್ ಆಗಿರ್ಬೋದು, ಕನ್ಸಲ್ಟೆಂಟ್ ರೋಲ್ ಆಗಿರ್ಬೋದು, ತುಂಬ ಇದೆ. ಎಸ್ಪೆಷಲಿ ನಾನು ಇದರಲ್ಲಿ ಲೈಕ್ ಮಾಡ್ತಾ ಇರೋ ರೋಲ್ ಯಾವುದು ಅಂತಂದರೆ, ಯಾಕೆಂದರೆ ಫ್ಯೂಚರಲ್ಲಿ ಅದು ಬೂಮ್ ಆಗ್ಬೋದು ಅಂತ ನಂದು ಒಂದು ಪ್ರೆಡಿಕ್ಷನ್ನು. ಯಾವುದು ಅಂತಂದರೆ ಇದು ಸೆಕ್ಯೂರಿಟಿ, ಎಥಿಕ್ಸ್ ಅಥವಾ ಗವರ್ನೆನ್ಸ್. ನೀವು ನೋಡಿದ್ರಲ್ವಾ, ಮೊದಲೆಲ್ಲ ಹ್ಯೂಮನ್ ಇಂಜಿನಿಯರ್ಸ್ ಕೆಲಸ ಮಾಡುವಾಗ ಎಷ್ಟೊಂದು ಸೆಕ್ಯೂರಿಟಿ ಮೇಲೆ ತಲೆ ಕೆಡಿಸ್ಕೋತಿದ್ರು. ಲೈಕ್ ಒಂದು ಕೋಡ್ನ ಸೀಕ್ರೆಟ್ ಪುಷ್ ಮಾಡ್ಬೋದು, ಇದೆಲ್ಲ ತುಂಬ ತಲೆ ಕೆಡಿಸ್ಕೋತಾ ಇದ್ರು ಅಲ್ವಾ. ಬಟ್ ಯಾರು ಮಾನಿಟರ್ ಮಾಡ್ತಿದ್ದಾರೆ, ಎ ಕೂಡ ಮಿಸ್ಟೇಕ್ಸ್ ಮಾಡ್ಬೋದಲ್ವಾ, ಎ ಕೂಡ ಸೆಕ್ಯೂರಿಟಿ ರಿಸ್ಕ್ ಆಗ್ಬೋದಲ್ವಾ. ಸೊ ಆ ರೀಸನ್ಗೋಸ್ಕರ ನಾನು ಈ ರೋಲ್ ಮೇಲೆ ಬೆಟ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಫಸ್ಟು ಫಂಡಮೆಂಟಲ್ಸ್ನ ಕಲಿಬೇಕು. ಅದಾದಮೇಲೆ ಟೂಲ್ಸ್ ಇರುತ್ತೆ ಅಲ್ವಾ, ಲೈಕ್ ಕೋಪೈಲಟ್ ಇರ್ಬೋದು, ನಾರ್ಮಲ್ ಟೂಲ್ಸು ಕ್ಲಾಡ್ ಇರ್ಬೋದು, ಇದನ್ನೆಲ್ಲ ಕಲಿತ್ರೆ ಒಳ್ಳೆಯದು. ಅದಾದಮೇಲೆ ಪ್ರಾಡಕ್ಟ್ ಫಂಡಮೆಂಟಲ್ಸ್ ಅಂದರೆ ಗೊತ್ತಲ್ವ ನಿಮಗೆ, ಲೈಕ್ ಒಂದು ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ನೋಡೋದು. ಅದಾದಮೇಲೆ ಸ್ಟ್ರಾಟಜಿ ಅಂತ ಒಂದು ಟಾಪಿಕ್ ಬರುತ್ತೆ, ಅದನ್ನು ನೀವು ನೋಡ್ಕೋಬೋದು. ಲಾಸ್ಟ್ ಒಂದು ನಾರ್ಮಲ್ ನಾನು ಹೇಳಿದೆ ಅಲ್ವಾ ಸೆಕ್ಯೂರಿಟಿ, ಅದ್ರ ಬಗ್ಗೆ ಇಲ್ಲಿ ನೀವು ನೋಡ್ಬೋದು. ನಾನು ಇದನ್ನು ಡೀಟೇಲ್ಡಾಗಿ ಡಿಸ್ಕಸ್ ಮಾಡಲ್ಲ, ಯಾಕೆಂದರೆ ಯೂಶ್ವಲಿ ಫ್ರೆಷರ್ಸ್ಗೆ ಇಲ್ಲಿ ಜಾಬ್ಸ್ ತುಂಬ ಕಡಿಮೆ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ನೀವು ಯಾರನ್ನಾದ್ರೂ ನೋಡಿದಿರಾ ಡೈರೆಕ್ಟ್ ಕಾಲೇಜಿಂದನೇ ಪ್ರಾಡಕ್ಟ್ ಮ್ಯಾನೇಜರ್ ಆಗಿದ್ದಾರೆ, ಬಟ್ ತುಂಬ ಕಡಿಮೆ, ಎಕ್ಸಾಂಪಲ್ಸ್ ಕಡಿಮೆ. ಸೊ ನಾನು ಎಂಕರೇಜ್ ಕೂಡ ಮಾಡಲ್ಲ ಈ ರೋಲ್ನ ಚೂಸ್ ಮಾಡೋದಕ್ಕೆ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಈ 3 ರೋಲ್ಸ್ ಏನಿದೆ ಅಲ್ವಾ, ಇದನ್ನು ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಆ್ಯಂಡ್ ನಾನು ಯಾವ ಥರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಂದರೆ, ಸೀರಿಯಲಾಗಿ ಹೋಗಿದ್ದೀನಿ. ಸೊ ಕೋರ್ ML ಇಂಜಿನಿಯರ್ಸ್ ಬೇಕು ಅಂತಂದರೆ ಪ್ರಿರಿಕ್ವಿಸೈಟ್ಸ್ ಅಂದರೆ ಏನು ಬೇಕು, ಮ್ಯಾಥ್ಸ್ ಬೇಕು, ಲೀನಿಯರ್ ಅಲ್ಜಿಬ್ರಾ ಬೇಕು, ಇದು ಬೇಕು ಅಲ್ವಾ. ಸೊ ಕೋರ್ ML ಇಂಜಿನಿಯರ್ಸ್ ಏನು ಮಾಡ್ತಾರೆ, ಏನು ಡೆವಲಪ್ ಮಾಡ್ತಾರೆ, ಅದನ್ನು ಅಪ್ಲಿಕೇಶನ್ ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವರು LLM ಡೆವಲಪ್ ಮಾಡ್ತಾರೆ, ಇವರು ಅದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಇವ್ರು ಏನು ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡ್ತಾರೆ ಅದನ್ನು ಇನ್ಫ್ರಾ ಇಂಜಿನಿಯರ್ಸ್ ಅವರು ಮ್ಯಾನೇಜ್ ಮಾಡ್ತಾರೆ, ಡೆಪ್ಲಾಯ್ ಮಾಡ್ತಾರೆ, ಓಕೆನಾ. ಆ್ಯಂಡ್ ಇವ್ರು ಏನು ಮ್ಯಾನೇಜ್ ಮಾಡಿ ಡೆಪ್ಲಾಯ್ ಮಾಡ್ತಾ ಇರ್ತಾರೆ ಅದನ್ನು ಇವರು ಅದರದ್ದು ಸೆಕ್ಯೂರಿಟಿ ರಿಸ್ಕ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆ್ಯಂಗಲಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ಸೊ ಇದಿಷ್ಟು ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರೋ ಓನ್ಲಿ ನಾಲೆಡ್ಜ್, ಓಕೆನಾ.
ಇದಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನ ಚೂಸ್ ಮಾಡಿ. ನಾನು ಪರ್ಸ್ನಲ್ ಆಗಿ ಅಪ್ಲಿಕೇಶನ್ ಇಂಜಿನಿಯರ್ನ ಸಜೆಸ್ಟ್ ಮಾಡ್ತೀನಿ, ನೀವೇನಾದರೂ ಹೋಗ್ತೀರಾ ಅಂತಂದರೆ. ಯಾಕೆಂದರೆ ತುಂಬ ಜಾಬ್ಸ್ ಇದೆ ಆ್ಯಂಡ್ ಎಲ್ಲ ಕಂಪನಿಗಳಲ್ಲೂ ಇದನ್ನು ಅಡಾಪ್ಟ್ ಮಾಡ್ಕೋತಿದ್ದಾರೆ. ಓಕೆನಾ? ಸೊ ಇದನ್ನು ನಾನು ಪರ್ಸ್ನಲಾಗಿ ನಿಮ್ಗೆ ಸಜೆಸ್ಟ್ ಮಾಡ್ತಿದ್ದೀನಿ, ನೀವು ಇದನ್ನು ಚೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಇಂಟ್ರೆಸ್ಟ್ ಏನಾದರೂ ಇದ್ದರೆ ನೀವು ಕೋರ್ ML ಇಂಜಿನಿಯರ್ಸ್ನು ಕೂಡ ಚೂಸ್ ಮಾಡ್ಬೋದು. ಸೊ ಇದಿಷ್ಟು ಇಂಜಿನಿಯರಿಂಗ್ ಬಗ್ಗೆ ನನಗಿದ್ದಂಥ ನಾಲೆಡ್ಜು ಆ್ಯಂಡ್ ನಿಮಗೆ ಬೇಕಾಗಿರೋ ಓನ್ಲಿ ನಾಲೆಡ್ಜು. ಆ್ಯಂಡ್ ನಾನೇನಾದರೂ ಮಿಸ್ ಮಾಡಿದರೆ, ನಾನೇನಾದರೂ ಮಾತಾಡಿಲ್ಲ ಅಂತಂದರೆ ನೀವು ಅದನ್ನು ಕಾಮೆಂಟ್ಸಲ್ಲಿ ಹಾಕ್ಬೋದು. ಆ್ಯಂಡ್ ನಿಮ್ಗೇನಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಬೇಕು ಅಂತ ಏನಾದರೂ ರಿಕ್ವೆಸ್ಟ್ ಏನಾದರೂ ಇದ್ದರೆ ಅದನ್ನು ಕೂಡ ಕಾಮೆಂಟ್ಸಲ್ಲಿ ಹಾಕ್ಬೋದು. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಜಾಸ್ತಿ ಟೆಕ್ನಿಕಲ್ ವೀಡಿಯೋಸ್ನ ಮಾಡೋದಕ್ಕೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಕೋರ್ಸಸ್ ಎಲ್ಲ ಮಾಡೋದಕ್ಕೆ. ಸೊ ಇದಿಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.